ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಜುವಲ್ ವರ್ಸ್. ನಾನು ನಿಮ್ಮ ಹೋಸ್ಟ್ ಅರುಣ್ ಪ್ರಕಾಶ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಥರ ಸ್ಟನ್ನಿಂಗ್ ಪ್ಯಾನೋರಮಾಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಪ್ಯಾನೋರಮಾಸ್ ಅಂದರೆ ಮಲ್ಟಿಪಲ್ ಫೋಟೋಸ್ನ ಒಂದು ಯಾವುದಾದ್ರೂ ಒಂದು ಏರಿಯಾ, ಅದು ದೊಡ್ಡ ಮಾನ್ಯುಮೆಂಟ್, ಮಲ್ಟಿಪಲ್ ಫೋಟೋಸ್ನ ಶೂಟ್ ಮಾಡಿ ಅದನ್ನು ಸ್ಟಿಚ್ ಮಾಡೋದು. ಸೊ ಬೇಸಿಕಲಿ ನಾವು ಪ್ಯಾನೋರಮಾಸ್ನ ವೈಡ್ ಆ್ಯಂಗಲ್ ಲೆನ್ಸಿಂದ ನಾವು ತೊಗೊಂಡು ಸ್ಟಿಚ್ ಮಾಡ್ತೀವಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ವೈಡ್ ಆ್ಯಂಗಲ್ ಲೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಮೋಸ್ಟ್ ಆಫ್ ಟೈಮ್ ನಾವು ಪ್ಯಾನೋರಮಾಸ್ ಯಾವಾಗ ತೊಗೊಳ್ಳೋದಂದರೆ ನನ್ನ ಹತ್ರ ವೈಡ್ ಆ್ಯಂಗಲ್ ಲೆನ್ಸ್ ಇಲ್ಲ, ಸೊ ಕಂಪ್ಲೀಟ್ ಒಂದೇ ಒಂದು ಫೋಟೋದಲ್ಲಿ ಕವರ್ ಮಾಡೋದು ಇದ್ದರೆ ಮಲ್ಟಿಪಲ್ ಫೋಟೋಸ್ನ ತೆಗೆದು ಪ್ಯಾನೋರಮಾಸ್ನ ಸ್ಟಿಚ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಪ್ಯಾನೋರಮಾಸ್ ಯೂಸ್ ಮಾಡೋದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನೀವು ಜಾಸ್ತಿ ಹೈ ರೆಸೊಲ್ಯೂಷನ್ ಫೋಟೋಸ್ನ ಅಚೀವ್ ಮಾಡಬೇಕಂದ್ರೆ ಪ್ಯಾನೋರಮಾಸಿಂದ ನೀವು ಹೈ ರೆಸೊಲ್ಯೂಷನ್ ಫೋಟೋಸ್ನ ಅಚೀವ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಹತ್ರ ವೈಡ್ ಆ್ಯಂಗಲ್ ಲೆನ್ಸ್ ಇಲ್ಲ ಅಂದರೂ ಕೂಡ ನಾರ್ಮಲ್ ಲೆನ್ಸಿಂದನೇ ನೀವು ಇದನ್ನ ಒಂದು ಟ್ರಿಕ್ ಥರ ಯೂಸ್ ಮಾಡ್ಕೋಬಹುದು. ಮತ್ತು ನಿಮ್ಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಏನಪ್ಪ ಅಂತಂದರೆ ಟ್ರೈಪಾಡ್. ಸೊ ಇನ್ ಕೇಸ್ ನಿಮ್ಮ ಹತ್ರ ಟ್ರೈಪಾಡ್ ಇಲ್ಲ ಅಂದರೂ ಮೋಸ್ಟ್ ಆಫ್ ದ ಟೈಮ್ ಟ್ರೈ ಟು ಕೀಪ್ ಇಟ್ ಇನ್ ಅ ಸ್ಟಡಿ ಹ್ಯಾಂಡ್ಸ್. ಅದಾದಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಬಗ್ಗೆ ನಾನು ಹೇಳ್ತಿರೋದು. ಸೊ ಈ ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ, ನೀವು ಎಕ್ಸ್ಪೋಜರ್ನ ಯಾವತ್ತೂ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ಕೀಪ್ ಇನ್ ಮೈಂಡ್ ಫಾರ್ ದ ಬೆಸ್ಟ್ ರಿಸಲ್ಟ್. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನೀವು ಎಕ್ಸ್ಪೋಜರ್ ಸೆಟ್ ಮಾಡಬೇಕಾದ್ರೆ ಯಾವುದು ಪೋರ್ಷನ್ ಹೈಲೈಟ್ಸಲ್ಲಿರುತ್ತೋ, ಮ್ಯಾಕ್ಸಿಮಮ್ ಎಕ್ಸ್ಪೋಸ್ ಆಗಿರುತ್ತೋ ಅದಕ್ಕೆ ನೀವು ಎಕ್ಸ್ಪೋಜರ್ನ ಸೆಟ್ ಮಾಡ್ಕೊಳ್ಳಿ. ಮತ್ತು ಒನ್ ಮೋರ್ ಥಿಂಗ್, ಆಲ್ವೇಸ್ ಟ್ರೈ ಟು ಶೂಟ್ ಇನ್ ರಾ. ಸೊ ಇಫ್ ಯು ಆರ್ ಓಕೆ ವಿತ್ ರಾ ಪ್ಲಸ್ JPEG, ಸೊ ಯು ಕ್ಯಾನ್ ಶೂಟ್ ವಿತ್ ರಾ ಪ್ಲಸ್ JPEG. ಇಫ್ ಯು ಆರ್ ನಾಟ್, ನೀವೇನಾದರೂ ಸ್ಟೋರೇಜ್ ಕನ್ಸ್ಟ್ರೈನ್ ಆಗಿದ್ದರೆ ಜಸ್ಟ್ ಅಟ್ಲೀಸ್ಟ್ ಟ್ರೈ ಟು ಶೂಟ್ ಇನ್ ರಾ ಫಾರ್ ದ ಬೆಸ್ಟ್ ರಿಸಲ್ಟ್. Okay, and also you need to have a Lightroom software, because I am going to do it in a Lightroom, Adobe Lightroom Classical ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಸೊ that is also one more thing to keep in mind. ಅದ್ರ ಜೊತೆಗೆ ವಿಜುವಲೈಸ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಶೂಟ್. ಸೊ ನೀವು ಏನಾದರೂ ಶೂಟ್ ಮಾಡ್ತಾ ಇದ್ದರೆ ಅದನ್ನು ಫಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ವಿಚ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ವಿಚ್ ಗೋನ್ ಬಿ ದ ಎಂಡಿಂಗ್ ಪಾಯಿಂಟ್ ಅಂತ ಅನ್ನೋದು ಕೂಡ ನೀವು ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಯಾವ ಥರ ಅಂದರೆ, ಒಂದು ದೊಡ್ಡ ಪ್ಯಾನೋರಮಾ ತೊಗೊಳ್ತಿದ್ರೆ ಟಾಪ್ ರೈಟಿಂದ ಬಾಟಮ್ ಲೆಫ್ಟ್ವರೆಗೂ ನೀವು ವಿಜುವಲೈಸ್ ಮಾಡಬೇಕು. ಅಂದರೆ ಫಸ್ಟ್ ರೋ ತೊಗೊಂಡು ಸೆಕೆಂಡ್ ರೋ ಬಂದು ಮತ್ತು ಥರ್ಡ್ ರೋನ ತೊಗೋಬೇಕು. ಸೊ ಇಟ್ ಡಿಪೆಂಡಿಂಗ್ ಆನ್ ಹೌ ಮೆನಿ ಫೋಟೋಸ್ ಯು ಆರ್ ಗೋಯಿಂಗ್ ಟು ಟೇಕ್. ಸೊ ಪ್ಯಾನೋರಮಾಸ್ ಅಂದರೆ ನೀವು 360 ಪ್ಯಾನೋರಮಾ ಸ್ಟಿಚ್ ಕೂಡ ಮಾಡ್ಬೋದು. ಸೊ ಬಟ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಫಾರ್ ದ ಅನದರ್ ಟ್ಯುಟೋರಿಯಲ್. ಸೊ ಐ ಆಮ್ ಗೋಯಿಂಗ್ ಟು ಶೋ ಯು ನೀವು ಯಾವ ಥರ ವೈಡ್ ಆ್ಯಂಗಲ್ಸ್ನ ನಿಮ್ಮ ಹತ್ರ ಲೆನ್ಸ್ ಇರದೇ ಇರಬೇಕಾದ್ರೆ ಯಾವ ಥರ ವೈಡ್ ಆ್ಯಂಗಲ್ಸ್ನ ನೀವು ಕವರ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಟ್ರೈ ಟು ಆಲ್ವೇಸ್ ಕವರ್, ಲೈಕ್ ಒಂದು ಫೋಟೋಯಿಂದ ಇನ್ನೊಂದು ಫೋಟೋಗೆ ನೀವು ತೊಗೋಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ 30 to 50% ಓವರ್ಲ್ಯಾಪಿಂಗ್ ಕವರೇಜ್ನ ನೀವು ತೊಗೋಬೇಕು. ಅಂದರೆ ಒಂದು ಫೋಟೋಯಿಂದ ಇನ್ನೊಂದು ಫೋಟೋಗೆ ಜಂಪ್ ಆಗಬೇಕಲ್ಲ, ಅಟ್ಲೀಸ್ಟ್ 30% ಆಫ್ ದ ಬಿಫೋರ್ ಫೋಟೋ ನೀವು ಅದರ ಇನ್ನೊಂದು ನೆಕ್ಸ್ಟ್ ಫೋಟೋದಲ್ಲಿ ಕವರ್ ಆಗಿರಬೇಕು. ಆ ಥರ ನೀವು ಫೋಟೋಸ್ನ ತೊಗೋಬೇಕು. ಸೊ ಫಾರ್ ದ ಬೆಟರ್ ರಿಸಲ್ಟ್, ಯಾಕಂದರೆ ಲೈಟ್ರೂಮ್ ಕಾಮನ್ ಸ್ಟಿಚಿಂಗ್ ಪಾಯಿಂಟ್ಸ್ನ ಅನಲೈಸ್ ಮಾಡೋಕ್ಕೆ ಅಟ್ಲೀಸ್ಟ್ ಮಿನಿಮಮ್ 30 to 50% ಕಾಮನ್ ಪಾಯಿಂಟ್ಸ್ ಇದ್ದರೆ ಲೈಟ್ರೂಮ್ ವಿಲ್ ಸ್ಟಿಚ್ ಬೆಟರ್. ಸೊ ಆ್ಯಂಡ್ ಮ್ಯಾಕ್ಸಿಮಮ್ ಟೈಮ್ ನೀವು ತುಂಬ ಝೂಮ್ ಇನ್ ಮಾಡಿಕೊಂಡು ಆವಾಗ ಸ್ಟಿಚ್ ಮಾಡಿದರೂ ಕೂಡ ಕಷ್ಟ ಆಗುತ್ತೆ ಲೈಟ್ರೂಮ್ಗೆ, ಬಿಕಾಸ್ ಸ್ಕೈ ಅಥವಾ ಬೇರೆ ಯಾವುದಾದ್ರೂ ಫೋಕಲ್ ಪಾಯಿಂಟ್ ಅಂದರೆ ದ್ಯಾಟ್ ವಿಲ್ ಬಿ ವೆರಿ ಮಚ್ ಡಿಫಿಕಲ್ಟ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಜಾಸ್ತಿ ಏರಿಯಾನ ಒಂದೇ ಫ್ರೇಮಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅನ್ಲೆಸ್ ಇಫ್ ಯು ಆರ್ ಟ್ರೈಂಗ್ ಟು ಅಚೀವ್ ಲೈಕ್ ಹೈ ರೆಸೊಲ್ಯೂಷನ್ ಫೋಟೋಸ್. ಸೊ ಹೈ ರೆಸೊಲ್ಯೂಷನ್ ಫೋಟೋಸ್ಗೋಸ್ಕರ ಅಚೀವ್ ಮಾಡೋದಿದ್ರೆ ಒಂದು ವೈಟ್ ತೊಗೊಂಡು ಮತ್ತು ಅದ್ರ ಮೇಲೆ ಚಿಕ್ಕ ಫೋಟೋಸ್ನ ನೀವು ತೆಗೆದು ಹೈ ರೆಸೊಲ್ಯೂಷನ್ ಫೋಟೋಸ್ನ ಅಚೀವ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಮೋರ್ ಟ್ರಿಕ್. ಮತ್ತು ಅದ್ರ ಜೊತೆಗೆ ಫೋಟೋಸಲ್ಲಿ ಮೂವಿಂಗ್ ಪಾರ್ಟ್ಸ್ ಇದ್ದರೆ ಟ್ರೈ ಟು ಅವಾಯ್ಡ್ ದ ಮೂವಿಂಗ್ ಪಾರ್ಟ್ಸ್. ಸೊ ಯಾಕಪ್ಪ ಅಂತಂದರೆ ಲೈಟ್ರೂಮ್ ವಿಲ್ ನಾಟ್ ಬಿ ಏಬಲ್ ಟು ಅನಲೈಸ್ ಇಟ್ ಪ್ರಾಪರ್ಲಿ. ಮೂವಿಂಗ್ ಪಾರ್ಟ್ಸ್ ಅಂದರೆ ಜನರ ಮೂವ್ಮೆಂಟ್ ಜಾಸ್ತಿ ಇದೆ, ಅಥವಾ ಯಾವುದಾದ್ರೂ ಟ್ರೈನ್ ಹೋಗ್ತಿದೆ, ವೆಹಿಕಲ್ಸ್ ಹೋಗ್ತಿದ್ರೆ, ಆ ಥರ ಯಾವುದಾದ್ರೂ ಮೂವಿಂಗ್ ಪಾರ್ಟ್ಸ್ ಇದ್ದರೆ ಟ್ರೈ ಟು ಅವಾಯ್ಡ್ ಕ್ಯಾಪ್ಚರಿಂಗ್ ಪ್ಯಾನೋರಮಾಸ್ ಅಟ್ ದಟ್ ಟೈಮ್. ಸೊ ದೀಸ್ ಆರ್ ದ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಟು ಅವಾಯ್ಡ್ ದ ಡಿಸ್ಟಾರ್ಷನ್, ಅವಾಯ್ಡ್ ದ ಇಶ್ಯೂಸ್ ವಾಟ್ ಆರ್ ಗೋಯಿಂಗ್ ಟು ಬಿ ಅಕರ್ಡ್ ಇನ್ ದ ಲೈಟ್ರೂಮ್ ಕ್ಲಾಸಿಕ್ ಸಾಫ್ಟ್ವೇರ್ ಫಾರ್ ದ ಬೆಸ್ಟ್ ರಿಸಲ್ಟ್. ನೀವು ಏನನ್ನ ಮಾಡಬೇಕು ಅನ್ನೋದನ್ನ ಇಷ್ಟರವರೆಗೂ ಹೇಳಿದೆ. ಸೊ ಇದಾದಮೇಲೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಎಷ್ಟು ಫೋಟೋಸ್ ಇದೆ ಅಂದರೆ, ಟೋಟಲ್ ನಂಬರ್ ಆಫ್ ಫೋಟೋಸ್ 31 ಫೋಟೋಸ್ ಫಾರ್ ದ ಫಸ್ಟ್ ಪ್ಯಾನೋರಮಾ. ನೀವು ಕೇಳ್ಬೋದು 9 photos to 10 photos ಇಸ್ ಮೋರ್ ದೆನ್ ಎನಫ್ ಅರುಣ್ ವೈ ಅಂತ. ನಾನು ಹೇಳಿದ್ನಲ್ಲ 30 to 50% ಓವರ್ಲ್ಯಾಪ್ ಇಡೋಕ್ಕೆ ಐ ಹ್ಯಾಡ್ ಟು ಟೇಕ್ ಲಾಟ್ ಆಫ್ ಫೋಟೋಸ್. ಮತ್ತು ಅದ್ರ ಜೊತೆಗೆ ಇದರಲ್ಲಿ ಜನರ ಫೋಟೋಸ್ ಕೂಡ ಇದೆ. ಸೊ ಜನರ ಫೋಟೋಸ್ ಕೂಡ ಇರೋದ್ರಿಂದ ನಾನು ಅದನ್ನು ಜಾಸ್ತಿ ತೆಗ್ದಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಜನ ಇದ್ದಾರಲ್ಲ, ಸೊ ಜನರದನ್ನ ಸಪ್ರೇಟ್ ಒಂದೊಂದು ಶಾರ್ಟ್ ತೊಗೊಂಡಿಲ್ಲ. ಇಲ್ಲಿ ನೋಡ್ಬೋದು ಇದೇ ಥರ ನಾನು ಜನರದ ಮಧ್ಯೆ ಒಂದೊಂದು 4-5 ಫೋಟೋಸ್ ತೊಗೊಂಡು ಸ್ಪ್ಲಿಟ್ ಮಾಡಿಲ್ಲ. ಯಾಕಂದರೆ little movement of the people also will look very awkward in the photos, so I don't wanted to keep that moment. So I took a separate shot of ಪೀಪಲ್ ಅಂದರೆ ನಾನು ಇಲ್ಲಿ ಜನ ಇದ್ದಾರಲ್ಲ ಅವ್ರದ್ದೇ ನಾನು ಸಪ್ರೇಟ್ ಶಾರ್ಟ್ ತೊಗೊಂಡಿದ್ದೀನಿ. ಸೊ ಲೈಟ್ರೂಮ್ ವಿಲ್ ಬಿ ಏಬಲ್ ಟು ಸ್ಟಿಚ್ ಇಟ್ ಬೆಟರ್.
ವಿದೌಟ್ ಎನಿ ಡಿಸ್ಟಾರ್ಷನ್ ಆರ್ ಎನಿಥಿಂಗ್. ಯಾಕಂದರೆ ನೀವು ಜನ ಲೈಕ್ ಈ ಥರ ಗ್ರೂಪ್ ಫೋಟೋಸ್ ಏನಾದರೂ ತೊಗೋಬೇಕಾದ್ರೆ ಆ ಗ್ರೂಪಲ್ಲಿರುವಂಥ ಜನ ಸ್ವಲ್ಪ ಮೂಮೆಂಟ್ ಆದರೂ ಕೂಡ ಲೈಟ್ ರೂಮ್ ವಿಲ್ ಕಟ್ ಇಟ್ ಔಟ್, ಬಿಕಾಸ್ ಕಾಮನ್ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಲೈಟ್ ರೂಮ್ ಏನು ಮಾಡುತ್ತೆ ಅಂದರೆ ಅದು ಸ್ಪ್ಲಿಟ್ ಆಗಿ ಕಾಣುತ್ತೆ. ಸೊ ಅದು ಚೆನ್ನಾಗಿರಲ್ಲ ಅಂತ ನಾನು ಐ ಟುಕ್ ಅ ಸಪ್ರೇಟ್ ಶಾಟ್ ಆಫ್ ದೀಸ್ ಪೀಪಲ್ ಓನ್ಲಿ ಟು ಸ್ಟಿಚ್ ಇನ್ ಬಿಟ್ವೀನ್. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಒಂದು 4-5 ಅವ್ರದ್ದು ಶಾರ್ಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಯಾವ ಥರ ತೊಗೊಂಡಿದ್ದೀನಿ ಅಂದರೆ ತೋರಿಸ್ತೀನಿ. ದಿಸ್ ಈಸ್ ಅ ಸೆಂಟರ್ ಫೋಟೋ. ಓಕೆ, ಅದಾದಮೇಲೆ ನೋಡ್ಬೋದು ಸೇಮ್ ಫೋಟೋನೇ ನಾನು ಸ್ವಲ್ಪ ಟಿಲ್ಟ್ ಅಪ್ ಮಾಡಿದ್ದೀನಿ. ಓಕೆನಾ. ಸೊ ದ್ಯಾಟ್ ಈಸ್ ದ ಸೆಕೆಂಡ್ ಲೇಯರ್. ಮತ್ತು ಇನ್ನೊಂದು ಸ್ವಲ್ಪ ಟಿಲ್ಟ್ ಅಪ್ ಮಾಡಿದೆ ಬಿಕಾಸ್ ಐ ವಾಂಟೆಡ್ ಲಿಟಲ್ ಮೋರ್ ವೈಡ್ ಆ್ಯಂಗಲ್. ಮತ್ತು ಇಲ್ಲಿ ನೋಡ್ಬೋದು ಮತ್ತೆ ಸೆಂಟ್ರಿಗೆ ಬಂದೆ. ಮತ್ತು ಅದಾದಮೇಲೆ ಸ್ವಲ್ಪ ಕೆಳಗಡೆ ತೊಗೊಂಡಿದ್ದೀನಿ, ಟಿಲ್ಟ್ ಡೌನ್ ಮಾಡಿದ್ದೀನಿ. ಮತ್ತು ಟಿಲ್ಟ್ ಡೌನ್ ಮಾಡ್ಕೊಂಬಿಟ್ಟು ಪ್ಯಾನ್ ಲೆಫ್ಟ್ ಮಾಡಿದ್ದೀನಿ, ಲೈಟ್ ಬಿಟ್ ಪ್ಯಾನ್ ಲೆಫ್ಟ್. ಇಲ್ಲಿ ನೋಡ್ಬೋದು ನಾನು ಸ್ಟಿಲ್ ಐ ಹ್ಯಾವ್ ಲೆಫ್ಟ್ ಲಾಟ್ ಆಫ್ ಪ್ಲೇಸ್, ನಾಟ್ ಇವನ್ 30%, ಮೋರ್ ದೆನ್ 50% ಓನ್ಲಿ ಫಾರ್ ದ ಲೈಟ್ ರೂಮ್ ಟು ಅನಲೈಸ್. ಅದಾದಮೇಲೆ ಇಲ್ಲಿ ನೋಡ್ಬೋದು ಸ್ವಲ್ಪ ಪ್ಯಾನ್ ಲೆಫ್ಟ್ ಮಾಡ್ಕೊಂಬಿಟ್ಟು ಟಿಲ್ಟ್ ಅಪ್ ಮಾಡಿದ್ದೀನಿ. ಅದೇ ಥರ ಮತ್ತೆ ಇನ್ನೊಂದು ಸ್ವಲ್ಪ ಟಿಲ್ಟ್ ಅಪ್ ಮಾಡಿದೆ. ಮತ್ತು ದಿಸ್ ಈಸ್ ದ 4th ಸ್ಟೆಪ್, ದಟ್ ಈಸ್ ಟಿಲ್ಟ್ ಅಪ್. ಆದಮೇಲೆ ಇನ್ನೊಂದು ಸ್ವಲ್ಪ ಟಿಲ್ಟ್ ಲೆಫ್ಟ್ ಮಾಡಿಕೊಂಡೆ, ಲೈಕ್ ದಿಸ್ ಈಸ್ ದ ಎಕ್ಸ್ಟ್ರೀಮ್ ಟಾಪ್ ಲೆಫ್ಟ್ ಕಾರ್ನರ್ ಫಾರ್ ಮೀ. ಸೊ ಅದಾದಮೇಲೆ ಮತ್ತೆ ಟಿಲ್ಟ್ ಡೌನ್ ಮಾಡಿಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ಟಿಲ್ಟ್ ಡೌನ್ ಮಾಡಿಕೊಂಡೆ. ಸೊ ನಾನು ಇದು ವಿಜುವಲೈಸ್ ನಾನು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಮತ್ತು ಇಲ್ಲಿ ಬಂದುಬಿಟ್ಟು ಮತ್ತೆ ಸ್ವಲ್ಪ ಪ್ಯಾನ್ ರೈಟ್ ಮಾಡಿಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ಪ್ಯಾನ್ ರೈಟ್ ಮಾಡ್ಕೊಂಬಿಟ್ಟು ಟಿಲ್ಟ್ ಅಪ್ ಮಾಡಿಕೊಂಡೆ. ಮತ್ತೊಂದು ಸರಿ ಪ್ಯಾನ್ ರೈಟ್ ಟಿಲ್ಟ್ ಅಪ್, ಮತ್ತೊಂದು ಸರಿ ಪ್ಯಾನ್ ರೈಟ್ ಆ್ಯಂಡ್ ಟಿಲ್ಟ್ ಅಪ್. ಆ್ಯಂಡ್ ದಿಸ್ ಈಸ್ ದ 4th ಸ್ಟೆಪ್, ಪ್ಯಾನ್ ರೈಟ್ ಆ್ಯಂಡ್ ಟಿಲ್ಟ್ ಅಪ್. ಆ್ಯಂಡ್ ದಿಸ್ ಈಸ್ ದ ಎಕ್ಸ್ಟ್ರೀಮ್ ಟಾಪ್ ರೈಟ್. ಆದಮೇಲೆ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಟಾಪ್ ರೈಟ್, ಎಕ್ಸ್ಟ್ರೀಮ್ ರೈಟ್ ಟಿಲ್ಟ್ ಡೌನ್ ಮಾಡಿಕೊಂಡೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಬಾಟಮ್ ರೈಟ್ ಆಫ್ ದ ಪೋರ್ಷನ್ ಆಫ್ ದ ಫೋಟೋ ಪ್ಯಾನೋರಾಮಾ ವಿಚ್ ಐ ಹ್ಯಾವ್ ಅನಲೈಸ್ಡ್. ಸೊ ಇದು ಆ್ಯಕ್ಚುಲಿ ಬಿಲ್ಡಿಂಗ್ ತುಂಬ ದೊಡ್ಡದಾಗಿರೋದ್ರಿಂದ ನನಗೆ ತುಂಬ ಹಿಂದೆ ಕೂಡ ಸ್ಪೇಸ್ ಇರಲಿಲ್ಲ ಜಾಸ್ತಿ, ತುಂಬ ವೈಡಾಗಿ ತೆಗಿಯೋಕ್ಕೆ. ಮತ್ತು ಅದ್ರ ಜೊತೆಗೆ ನನಗೆ ಹೈ ರೆಸಲ್ಯೂಷನ್ ಫೋಟೋ ಕೂಡ ಅಚೀವ್ ಮಾಡಬೇಕಿತ್ತು. ಇಲ್ಲಿ ನೋಡ್ಬೋದು ದಿಸ್ ಫೋಟೋ ಹ್ಯಾಸ್ ಬಿನ್ ಟೇಕನ್ ಇನ್ 12 MP ಕ್ಯಾಮ್ರಾ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಫೋಟೋನ ಜಾಸ್ತಿ ಹೈ ರೆಸಲ್ಯೂಷನಲ್ಲಿ ತೊಗೊಳೋಕ್ಕೋಸ್ಕರ ನಾನು ಈ ಥರ ಅಚೀವ್ ಮಾಡ್ತಿದ್ದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಾನು ಎಕ್ಸ್ಟ್ರಾ ಬೇಕಂತ ಮಲ್ಟಿಪಲ್ ಶಾರ್ಟ್ಸ್ ತೊಗೊಂಡಿದ್ದೀನಿ. ಸೊ ಫಾರ್ ದ ಲೈಟ್ ರೂಮ್ ಟು ಅನಲೈಸ್ ಇಟ್ ಬೆಟರ್. ಯಾಕಂದರೆ ಎಡ್ಜಸ್ ಮಾತ್ರ ನಾನು ಸಪ್ರೇಟ್ ತೊಗೊಂಡೆ, ಬಿಕಾಸ್ ಸಮ್ಟೈಮ್ಸ್ ನಾವು ಎಡ್ಜಸ್ ಏನಾದರೂ ಕರೆಕ್ಟಾಗಿ ತೊಗೊಂಡಿಲ್ಲಪ್ಪ ಅಂತಂದರೆ ಏನಾಗುತ್ತೆ, ಲೈಟ್ ರೂಮ್ ವಿಲ್ ಕ್ರಾಪ್ ದಟ್ ಎಡ್ಜಸ್ ಆರ್ ಅದೇ ಎಕ್ಸ್ಟೆಂಡ್ ಮಾಡ್ಕೋಕ್ಕೆ ಟ್ರೈ ಮಾಡುತ್ತೆ ಗ್ಯಾಪ್ಸ್ನ ಫಿಲ್ಅಪ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಲೈಟ್ ರೂಮ್ ಟು ಡೂ ಇಟ್. ಐ ಓನ್ಲಿ ಶಾರ್ಟ್ ಇಟ್ ಮ್ಯಾನ್ಯುವಲಿ, ಸೊ ದ್ಯಾಟ್ ಲೈಟ್ ರೂಮ್ ಯಾವುದೇ AI ಫಿಲ್ ಮಾಡಬಾರ್ದು. ಸೊ ಜಸ್ಟ್ I want Lightroom to take all the information from the photos. So ಇಷ್ಟಾದಮೇಲೆ these are the photos. So around 30 photos are there. ಸೊ ಈ 30 ಫೋಟೋಸ್ನು ಯಾವ್ಯಾವ ಫೋಟೋಸ್ ನೀವು ಅನಲೈಸ್ ಮಾಡ್ಕೊಂಡಲ್ಲ ಅಲ್ಲಿ ನೋಡಿದ್ರಲ್ಲ ಆ ಥರ ಶೂಟ್ ಮಾಡಿದಾದ್ಮೇಲೆ ಆ 30 ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಫೋಟೋ ಮರ್ಜ್ ಅಂತ ಇದೆ. ಸೊ ಫೋಟೋ ಮರ್ಜಲ್ಲಿ HDR ಇದೆ, ಪ್ಯಾನೋರಾಮಾ ಇದೆ, ಮತ್ತು HDR ಪ್ಯಾನೋರಾಮಾ ಇದೆ. ಸೊ HDR ಅಂದರೆ ಹೈ ಡೈನಾಮಿಕ್ ರೇಂಜ್ ಅಂತ ಇದೆ. ಸೊ HDR ಬಗ್ಗೆ ನಾನು ಇನ್ನೊಂದು ಟ್ಯುಟೋರಿಯಲ್ ಮಾಡ್ತೀನಿ. ಅದ್ರ ಜೊತೆಗೆ ಇವಾಗ ಬರೀ ಪ್ಯಾನೋರಾಮಾಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಸೊ ಪ್ಯಾನೋರಾಮಾ ಅಂತ ಇದೆ, ಇಲ್ಲಿ ಕಂಟ್ರೋಲ್ M ಅಂತ ಕೂಡ ಒತ್ತಬಹುದು, ಶಾರ್ಟ್ಕಟ್ ಕೀ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಯುವರ್ ಸಿಸ್ಟಮ್ ಯು ಆರ್ ಯೂಸಿಂಗ್. HDR ಪ್ಯಾನೋರಾಮಾ ಇದೆ. ಸೊ HDR ಪ್ಯಾನೋರಾಮಾ ಈಸ್ ಬೇಸಿಕಲಿ ದ HDR ಫೋಟೋಸ್ ವಿತ್ ದ ಪ್ಯಾನೋರಾಮಾ. ಸೊ ನಾವು ಇವಾಗ HDR ಫೋಟೋಗೋಸ್ಕರ ನಾವು ಮಲ್ಟಿಪಲ್ ಎಕ್ಸ್ಪೋಜರಲ್ಲಿ ತೆಗ್ದಿಲ್ಲ, ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಓನ್ಲಿ ಅ ಪ್ಯಾನೋರಾಮಾ. ಸೊ ಪ್ಯಾನೋರಾಮಾ ಅಂತ ಸೆಲೆಕ್ಟ್ ಮಾಡಿದಾದ್ಮೇಲೆ ಲೈಟ್ ರೂಮ್ ಕ್ಲಾಸಿಕ್ ಏನು ಮಾಡುತ್ತೆ ಅಂದರೆ ಆ ಫೋಟೋಸ್ನ ಅನಲೈಸ್ ಮಾಡಿಕೊಂಡು ದ ಬೆಸ್ಟ್ ಪಾಸಿಬಲ್ ವೇ ಒಳಗೆ ಅದನ್ನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಪ್ಯಾನೋರಾಮಾದು ಪಾಪಪ್ ವಿಂಡೋ ಓಪನ್ ಆದಮೇಲೆ ಇಲ್ಲಿ ಪ್ಯಾನೋರಾಮಾ ಮರ್ಜ್ ಪ್ರಿವ್ಯೂ ಅಂತ ಇದೆ. ಅದರಲ್ಲಿ ಸೊ ಇಲ್ಲಿ ರೈಟ್ ಸೈಡ್ ನೀವು ನೋಡ್ಬೋದು ಮರ್ಜ್ ಇಮೇಜಸ್ ಟು ಪ್ಯಾನೋರಾಮಾ ಅಂತ ಇದೆ. ಸೊ ಆಲ್ 30 ಇಮೇಜಸ್ ಆರ್ ಸಕ್ಸಸ್ಫುಲಿ ಮರ್ಜ್ ಅಂತ ಇದೆ. ಸೊ ಮತ್ತು ಅದ್ರ ಕೆಳಗಡೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಅ ಪ್ರೊಜೆಕ್ಷನ್ ಅಂತ ಇದೆ. ಸೊ ಸೆಲೆಕ್ಟ್ ಅ ಪ್ರೊಜೆಕ್ಷನ್. ಸೊ ಪ್ರೊಜೆಕ್ಷನ್ ಅಂದರೆ ಬೇಸಿಕಲಿ ದೇರ್ ಆರ್ 3 types ಆಫ್ ಪ್ರೊಜೆಕ್ಷನ್, ದಟ್ ಈಸ್ ಸ್ಪೆರಿಕಲ್, ಸಿಲಿಂಡ್ರಿಕಲ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಇನ್ ದ ಲೈಟ್ ರೂಮ್. ಸೊ ಸ್ಪೆರಿಕಲ್ ಅಂದರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಪ್ರಿವ್ಯೂ ಜನರೇಟ್ ಆಗಿದೆ. ಸ್ಪೆರಿಕಲ್ ಈಸ್ ಬೇಸಿಕಲಿ ಯೂಸ್ಡ್ ಫಾರ್ ದ 360 ಇಮೇಜಸ್ನ ಸ್ಟಿಚ್ ಮಾಡೋಕ್ಕೆ ನೀವು ಸ್ಪೆರಿಕಲ್ನ ಯೂಸ್ ಮಾಡ್ತೀರಾ. ಸೊ ಅದಾದಮೇಲೆ ಸಿಲಿಂಡ್ರಿಕಲ್ ಅಂದರೆ ಇಟ್ಸ್ ಕೈಂಡ್ ಆಫ್ ಸಿಲಿಂಡ್ರಿಕಲ್ ಮೇಲೆ ಯಾವ ಥರ ರ್ಯಾಪ್ ಆಗಿರುತ್ತೋ ಫೋಟೋಸ್ನ ಆ ಥರ ಸಿಲಿಂಡ್ರಿಕಲ್ ಪ್ರಿವ್ಯೂ ಇಲ್ಲಿ ತೋರಿಸುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಟೈಲ್, ಡಿಪೆಂಡಿಂಗ್ ಅಪಾನ್ ದ ಲುಕ್ ಯು ಆರ್ ಅಚೀವಿಂಗ್, ಯು ಕ್ಯಾನ್ ಸೆಲೆಕ್ಟ್ ದ ಸ್ಪೆರಿಕಲ್ ಇಫ್ ಯು ವಾಂಟ್, ಆರ್ ಪರ್ಸ್ಪೆಕ್ಟಿವ್ ಯು ವಾಂಟ್, ಆರ್ ಸಿಲಿಂಡ್ರಿಕಲ್ ಯು ವಾಂಟ್. ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ಐ ವಿಲ್ ಜಸ್ಟ್ ಗೋ ಫಾರ್ ದ ಪರ್ಸ್ಪೆಕ್ಟಿವ್, ಬಿಕಾಸ್ ಪರ್ಸ್ಪೆಕ್ಟಿವ್ ಈಸ್ ದ ಬೆಸ್ಟ್ ಸೂಟೆಡ್. ಬಿಕಾಸ್ ಇಲ್ಲಿ ನೋಡ್ಬೋದು ಈ ಬಿಲ್ಡಿಂಗಲ್ಲಿ ಲೈನ್ಸ್ ಇದೆ ಅಲ್ಲ, ಇದು ಯಾವ ಥರ ಲೈನ್ಸ್ ನನಗೆ ಸ್ಟ್ರೈಟ್ ಲೈನ್ಸ್ ಬೇಕಾಗಿದೆ. ಬಿಕಾಸ್ ಐ ನೋ ದಿಸ್ ಬಿಲ್ಡಿಂಗ್ ಈಸ್ ಇನ್ ಅ ಸ್ಟ್ರೈಟ್ ಲೈನ್, ಇಸ್ ದ ಬಾಕ್ಸಿ ಸ್ಟೈಲ್. ಸೊ ಅದಕ್ಕೋಸ್ಕರ ನಾನು ದಿಸ್ ಫೋಟೋ ಬೆಸ್ಟ್ ಸೂಟ್ ಫಾರ್ ದ ಪರ್ಸ್ಪೆಕ್ಟಿವ್ ಅಂತ. ಸೊ ಇನ್ ಕೇಸ್ ನೀವು ಸ್ಪೆರಿಕಲಲ್ಲಿ ನೋಡ್ಬೋದು ಈಸ್ ಆಲ್ ಇದು ಯಾವ ಥರ ಫಿಶ್ ಐ ಲೆನ್ಸಲ್ಲಿ ತೆಗೆದಿರೋ ಥರ ಅನ್ನಿಸ್ತಿದೆ. ಸೊ ಅದಾದಮೇಲೆ ಇಲ್ಲಿ ಸಿಲಿಂಡ್ರಿಕಲ್ ಇದೆ. ಸಿಲಿಂಡ್ರಿಕಲಲ್ಲಿ ಆಲ್ಸೋ ಯಾವ ಥರ ಅನ್ನಿಸ್ತಿದೆ, ಸಿಲಿಂಡ್ರಿಕಲ್ ಶೇಪ್ ಮೇಲೆ ಯಾವುದಾದ್ರೂ ಫೋಟೋ ರ್ಯಾಪ್ ಆಗಿರುತ್ತಲ್ಲ ಆ ಥರ ಇಲ್ಲಿ ಕಾಣ್ತಿದೆ.
ಅದಾದಮೇಲೆ ಇಲ್ಲಿ ಪರ್ಸ್ಪೆಕ್ಟಿವಲ್ಲಿ ಕೂಡ ನೋಡ್ಬೋದು. ಸೊ ಪರ್ಸ್ಪೆಕ್ಟಿವ್ ಈಸ್ ದ ಬೆಸ್ಟ್ ಸೂಟೆಡ್ ಫಾರ್ ದಿಸ್ ಕೈಂಡ್ ಆಫ್ ಫೋಟೋ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಬೌಂಡ್ರಿ ವಾರ್ಪ್ ಅಂತ ಇದೆ. ಸೊ ಬೌಂಡ್ರಿ ವಾರ್ಪ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಎಡ್ಜ್ ಇರುತ್ತಲ್ಲ, ಸೊ ಬೌಂಡ್ರಿನ ವಾರ್ಪ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ನಾನು ಜಸ್ಟ್ ಇಲ್ಲಿ 30% ಇಟ್ಟರೆ ಯಾವ ಥರ ಬೌಂಡ್ರಿ ವಾರ್ಪ್ ಆಗ್ತಾ ಇದೆ ಅನ್ನೋದು. ವಾರ್ಪ್ ಮಾಡ್ತಾ ಹೋದರೆ ಈ ಎಡ್ಜಸ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆ ವಾರ್ಪ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನಾವು ಅದೇ ಥರ ಇಲ್ಲಿ ಬೌಂಡ್ರಿ ವಾರ್ಪ್ನ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವೋ ಅದೇ ಥರ ಬಿಲ್ಡಿಂಗಲ್ಲಿರೋಂಥ ಈ ಎಡ್ಜಸ್ ಇದೆಯಲ್ಲ ಅಥವಾ ಲೈನ್ಸ್ ಇದೆಯಲ್ಲ ಅದೇನಾಗುತ್ತೆ ಅದು ಕೂಡ ವಾರ್ಪ್ ಆಗ್ತಾ ಹೋಗುತ್ತೆ. ಸೊ ನನಗೆ ಆ ಥರ ಇಫೆಕ್ಟ್ ಬೇಡ. ಐ ವಾಂಟ್ ದಿಸ್ ಫೋಟೋ ಟು ಬಿ ಲುಕ್ ಕಂಪ್ಲೀಟ್ಲಿ ಪರ್ಫೆಕ್ಟ್. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ತೀನಿ. 100% ವಾರ್ಪ್ ಇದ್ದಾಗ ಈ ಥರ ಬೌಂಡ್ರಿ ಕಂಪ್ಲೀಟಾಗಿ ವಾರ್ಪ್ ಆಗುತ್ತೆ. ಸೊ ಆವಾಗ ಇಲ್ಲಿ ನೋಡ್ಬೋದು ದೀಸ್ ಲೈನ್ಸ್ ಆರ್ ಬೆಂಟ್. ಸೊ ದಿಸ್ ಈಸ್ ನಾಟ್ ಹೌ ದ ಬಿಲ್ಡಿಂಗ್ ಈಸ್ ಲುಕಿಂಗ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಪಾರ್ಕಲ್ಲಿ ಕೂಡ ಇಲ್ಲಿ ಯಾವ ಥರ ಇದೆ. ಸೊ ಇಟ್ಸ್ ಲುಕಿಂಗ್ ಲೈಕ್ ಅ ವೇವಿ. ಸೊ ಬೌಂಡ್ರಿ ದಿಸ್ ಈಸ್ ಬಿಕಾಸ್ ಇಫ್ ಯು ನಾಟ್ ಟೇಕನ್ ಅ ಪ್ರಾಪರ್ ಅಮೌಂಟ್ ಆಫ್ ಫೋಟೋಸ್ ಆ ಟೈಮಲ್ಲಿ ಈ ಥರ ಆಗುತ್ತೆ. ಬಟ್ ಐ ಹ್ಯಾವ್ ಟೇಕನ್ ಎನಫ್ ಫೋಟೋ ಫಾರ್ ದ ಲೈಟ್ ರೂಮ್ ಟು ಅನಲೈಸ್. ಸೊ ಐ ವಿಲ್ ಕೀಪ್ ದ ಬೌಂಡ್ರಿ ವಾರ್ಪ್ ಟು 0%. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಮಚ್ ಆಫ್ ದ ಫೋಟೋ ಐ ಕ್ಯಾನ್ ಯೂಸ್ ಇಟ್. ಸೊ ಅದಕ್ಕೋಸ್ಕರ ನಾನು ಇಲ್ಲಿದೆ ಫಿಲ್ ಎಡ್ಜಸ್ ಅಂತ ಇದೆ. ಸೊ ಇನ್ ಕೇಸ್ ನಾನು ಫಿಲ್ ಎಡ್ಜಸ್ ಅಂತ ಮಾಡಿದರೆ ಏನಾಗುತ್ತೆ, ಲೈಟ್ ರೂಮ್ ವಿಲ್ ಅನಲೈಸ್ ಆ್ಯಂಡ್ ಇಟ್ ವಿಲ್ ಟ್ರೈ ಟು ಫಿಲ್ ದ ಎಡ್ಜಸ್. ಹೌದು, AI ಸಹಾಯದಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಫೋಟೋಸ್ನ ಇಲ್ಲಿರುವಂಥ ಫೋಟೋನ ಅನಲೈಸ್ ಮಾಡ್ಕೊಂಡು ಆ ಫೋಟೋಸ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನೀವು ಇಲ್ಲಿ ನೋಡ್ಬೋದು ಲೈಟ್ ರೂಮ್ ಹ್ಯಾಡ್ ಆ್ಯಡೆಡ್ ಇಟ್ ವೆರಿ ವರ್ಸ್. ಸೊ ಐ ಡೋಂಟ್ ರೆಕಮೆಂಡ್ ಯು ಟು ಯೂಸ್ ದ ಫಿಲ್ ಎಡ್ಜಸ್. ನಿಮ್ಗೆ ಇನ್ ಕೇಸ್ ಏನಾದರೂ ಓನ್ಲಿ ಸ್ಕೈ ಮಾತ್ರ ಇದ್ದರೆ ಫೋಟೋಸ್ ಸ್ವಲ್ಪ ಎಡ್ಜಸ್ ಫಿಲ್ ಮಾಡೋದಿದ್ರೆ ಅವಾಗ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಲೈಟ್ ರೂಮ್ ಆ್ಯಂಡ್ ಜಸ್ಟ್ ಕಾಪಿಡ್ ಆ್ಯಂಡ್ ಪೇಸ್ಟೆಡ್ ಅದರ್ ಪಾರ್ಟ್ ಆಫ್ ದ ಇಮೇಜ್ ಟು ದ ಎಡ್ಜಸ್ ವೇರ್ ದೇರ್ ವಾಸ್ ನೋ ಇನ್ಫಾರ್ಮೇಷನ್. ಸೊ ಐ ಡೋಂಟ್ ರೆಕಮೆಂಡ್. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡಲ್ಲ ಫಿಲ್ ಎಡ್ಜಸ್ ಬಿಕಾಸ್ ನಾನು ಮ್ಯಾಕ್ಸಿಮಮ್ ಫೋಟೋಸ್ನ ಆಲ್ರೆಡಿ ಕವರ್ ಮಾಡಿರ್ತೀನಿ ಫೋಟೋಸಲ್ಲಿ. ಸೊ ಐ ಡೋಂಟ್ ಯೂಶಲಿ ಗೋ ವಿತ್ ದ ಫಿಲ್ ಎಡ್ಜಸ್. ಅದಾದಮೇಲೆ ಆಟೋ ಕ್ರಾಪ್ ಅಂತಿದೆ. ಸೊ ಆಟೋ ಕ್ರಾಪ್ ಈಸ್ ಮೋಸ್ಟ್ ಪ್ರಾಬ್ಲಿ ಐ ಟ್ರೈ ಟು ಯೂಸ್ ಇಟ್. ಸೊ ಆಟೋ ಕ್ರಾಪ್ ಏನು ಮಾಡುತ್ತೆ ಅಂದರೆ ಎಕ್ಸ್ಟ್ರಾ ಫೋಟೋಸಲ್ಲಿರುವಂಥ ಈ ಎಡ್ಜಸ್ನ ಬಿಟ್ಬಿಟ್ಟು ಇನ್ನು ಎಷ್ಟು ಇದೆಯಲ್ಲ ಫೋಟೋ ಅಷ್ಟನ್ನು ಆಟೋ ಕ್ರಾಪ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ರಿಸಲ್ಟ್, ಯು ಕ್ಯಾನ್ ಗೆಟ್ ಇಟ್. ಸೊ ಐ ನೋ ದ್ಯಾಟ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಸೇಯಿಂಗ್ ಓಕೆ ಇಲ್ಲಿ ವಾರ್ಪ್ ಇದೆಲ್ಲ ಕ್ರಾಸ್ ಇದೆ ಲೈನ್ಸ್ನ ಅದನ್ನು ಯಾವ ಥರ ಕರೆಕ್ಟ್ ಮಾಡೋದು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಯಾವ ಥರ ಅದನ್ನು ಕರೆಕ್ಟ್ ಮಾಡಬೇಕಂತ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಆಟೋ ಸೆಟ್ಟಿಂಗ್ಸ್ ಅಂದರೆ ಎಕ್ಸ್ಪೋಜರ್ದು ಮತ್ತು ಫುಲ್ ಫೋಟೋ ಮರ್ಜ್ ಆದಮೇಲೆ ಕಂಪ್ಲೀಟಾಗಿ ಫೋಟೋನ ಬ್ಯಾಲೆನ್ಸ್ ಮಾಡುತ್ತೆ ಎಕ್ಸ್ಪೋಜರ್ ಜೊತೆಗೆ. ಸೊ ದ್ಯಾಟ್ ಈಸ್ ದ ಒನ್ ಥಿಂಗ್. ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಸ್ಟ್ಯಾಕ್ ಅಂತ ಇದೆ. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಸ್ಟ್ಯಾಕ್, ಸೊ ಈ ಸ್ಟ್ಯಾಕ್ ಅಂದರೆ ಇಲ್ಲಿ ಮಲ್ಟಿಪಲ್ ಫೋಟೋಸ್ ಇರುತ್ತಲ್ಲ, ನೀವು ಮಲ್ಟಿಪಲ್ ಪ್ಯಾನೋರಾಮಾಸ್ ತೆಗೆದಿರ್ತೀರ. ಸೊ ಅದು ಸ್ಟ್ಯಾಕ್ ಮಾಡುತ್ತೆ. ಸೊ ಐ ಡೋಂಟ್ ರೆಕಮೆಂಡ್ ಯು ಟು ಗೋ ವಿತ್ ದ್ಯಾಟ್. ಸೊ ಆಫ್ಟರ್ ಎವ್ರಿಥಿಂಗ್ ಡನ್ ನೀವೆಲ್ಲ ಮರ್ಜ್ ಆದಮೇಲೆ ನಿಮ್ಗೆ ಆಟೋ ಕ್ರಾಪ್ ಎಲ್ಲ ಅದಾದಮೇಲೆ ನಿಮಗೆ ಡಿಸೈರ್ಡ್ ಇಮೇಜ್ನ ನೀವು ಅಚೀವ್ ಮಾಡಾದಮೇಲೆ ಮರ್ಜ್ ಅಂತ ಪ್ರೆಸ್ ಮಾಡಿದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಜನರೇಟ್ ದ ಇಮೇಜ್. So probably depending upon the system you are using, if it is powerful system it will take a few seconds, and if you are using in a normal system then obviously it is going to take a lot of time. So depending on the images obviously ನೀವು ಏನೋ 4-5 ಫೋಟೋಸ್ ಮಾತ್ರ ನೀವು ಪನೋರಮಾ ಜನರೇಟ್ ಮಾಡ್ತೀರಾ ಇಟ್ಸ್ ಬೇಗ ಆಗುತ್ತೆ. sometimes people will be generating panoramas with hundreds of thousands of images, so it is going to take a lot of time and you will have to put a lot of RAM into it because this process is RAM intensive process. ಸೊ ಅದೇ ಥರ ನಿಮ್ಮ ಹತ್ರ ಮೋರ್ ದೆನ್ 100 ಫೋಟೋಸ್ ಇದ್ದರೆ ಸೊ ಸ್ವಲ್ಪ ಪಾರ್ಟ್ನ ನೀವು ಅದನ್ನು ಫೋಟೋಸ್ನ ತೊಗೊಂಡು ಐ ಮೀನ್ 10 to 15 ಫೋಟೋಸ್ ಮಾತ್ರ ತೊಗೊಂಡು ನೀವು ಅದನ್ನು ಫಸ್ಟ್ ಪ್ರೊಸೆಸ್ ಮಾಡ್ಕೊಂಡು ಬಿಟ್ಟು ಮತ್ತು ಅದೇ ಥರ ಮಿಕ್ಕಿದ ಫೋಟೋಸ್ನ ಮಾಡ್ಕೊಂಬಿಟ್ಟು ಆಮೇಲೆ ಬಂದಿರೋಂಥ ರಿಸಲ್ಟಿಂದ ನೀವು ಮತ್ತೆ ಆ ಫೋಟೋಸ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ಪ್ಯಾನೋರಾಮಾ ಜನರೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ನನ್ನ ಪ್ಯಾನೋರಾಮಾ ಜನರೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಅಗೇನ್ ದ ಫಸ್ಟ್ ಫೋಟೋ ಯಾವ್ದು ಹೆಸರು ಇರುತ್ತೋ ಆ ಹೆಸರು ಜೊತೆ ಇಲ್ಲಿ ಹೈಫನ್ ಕೊಟ್ಬಿಟ್ಟು ಪ್ಯಾನೋ ಅಂತ ಇರುತ್ತೆ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ನೋಡಿದಾಗ ದ ಫೋಟೋ ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ನೋಡ್ಬೋದು ರೆಸೊಲ್ಯೂಷನ್ ಕೂಡ ಹೈ ರೆಸೊಲ್ಯೂಷನಲ್ಲಿ ಜನರೇಟ್ ಆಗಿದೆ. ಸೊ ಇಟ್ಸ್ ಅರೌಂಡ್ ನಾನು 12 ಮೆಗಾಪಿಕ್ಸಲ್ದು ಅರೌಂಡ್ 30 ಫೋಟೋಸ್ ತೊಗೊಂಡಾದ್ಮೇಲೆ ಸೊ ಇಟ್ಸ್ ಅರೌಂಡ್ 12,571 by 5,938. So this is the resolution of the photo. So ಇಲ್ಲಿ ನೋಡ್ಬೋದು this is the complete image. So I can zoom in down, still I will not be able to lose any resolution, still I will be able to find out who is there in the photo ಅಂತ. ಸೊ ಇಲ್ಲಿ ನೋಡ್ಬೋದು ಯಾವುದೇ ಥರ ಸ್ಪ್ಲಿಟ್ ಬಂದಿಲ್ಲ ಈ ಫೋಟೋ ಮೇಲೆ ಬಿಕಾಸ್ ಐ ಹ್ಯಾಡ್ ಟೇಕನ್ ಅ ಸಪ್ರೇಟ್ ಶಾಟ್ ಫಾರ್ ದ ಗ್ರೂಪ್ ಫೋಟೋ ಇಟ್ ಸೆಲ್ಫ್. ಅದಕ್ಕೋಸ್ಕರ ಅದು ತೊಗೊಂಡಿರೋದಕ್ಕೋಸ್ಕರ ನಮ್ಗೆ ಇಲ್ಲಿ ಯಾವುದೇ ಥರ ಸ್ಪ್ಲಿಟ್ ಕಾಣ್ತಿಲ್ಲ. ಮತ್ತು ಮೋಸ್ಟ್ ಆಫ್ ದ ಟೈಮ್ ಐ ಹ್ಯಾಡ್ ಟೇಕನ್ ಲಾಟ್ ಆಫ್ more than 30 to 50% ಆಫ್ ದ ಓವರ್ಲ್ಯಾಪಿಂಗ್ಗೋಸ್ಕರ ಬಿಟ್ಟಿದ್ದೆ. ಅದಕ್ಕೋಸ್ಕರ ಯಾವುದೇ ಥರ ಅಂತ ಆರ್ಟಿಫ್ಯಾಕ್ಟ್ಸ್ ಯಾವುದೇ ಥರ ಡಿಸ್ಟಾರ್ಷನ್ ನನಗೆ ಈ ಫೋಟೋದಲ್ಲಿ ಕಾಣ್ತಿಲ್ಲ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಫೋಟೋ ಸ್ವಲ್ಪ ಕ್ರಾಸ್ ಆಗಿದೆ, ಮೇ ಬಿ ಬಿಕಾಸ್ ನಾನು ನಿಂತಿರೋಂಥ ಪೊಸಿಷನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತೇನೋ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಕರೆಕ್ಟ್ ಮಾಡೋಣ, ಡೆವಲಪ್ ಮಾಡಲ್ಗೆ ಹೋಗೋಣ. ಸೊ ಡೆವಲಪ್ ಮಾಡಲ್ಗೆ ಹೋಗಬೇಕಾದ್ರೆ ಕಮಾಂಡ್ ಆಪ್ಷನ್ 2 ಅಂತ ಒತ್ತೀನಿ. ಸೊ ವಿಲ್ ಡೈರೆಕ್ಟ್ಲಿ ಜಂಪ್ ಬ್ಯಾಕ್ ಟು ದ ಡೆವಲಪ್ ಮಾಡಲ್. ಸೊ ಈ ಫೋಟೋ ನಿಮಗೆ ಒರಿಜಿನಲಲ್ಲಿ ಎಡಿಟ್ ಆಗ್ತಿದೆ. ಇನ್ ಕೇಸ್ ಇಫ್ ಯು ವಾಂಟ್ ಟು ಜನರೇಟ್ ಅ ಸ್ಮಾರ್ಟ್ ಪ್ರಿವ್ಯೂ ಯು ಕ್ಯಾನ್ ಆಲ್ವೇಸ್ ಬಿಲ್ಡ್ ಅ ಸ್ಮಾರ್ಟ್ ಪ್ರಿವ್ಯೂ ವಿತ್ ದ್ಯಾಟ್.
ಸೊ ಐ ವಿಲ್ ಜಸ್ಟ್ ಬಿಲ್ಡ್ ಇಟ್. ಸೊ ಅದಾದಮೇಲೆ ಜನರೇಟ್ ಆದಮೇಲೆ ನೀವು ಯಾವುದೇ ಥರ ಪ್ರಿಸೆಟ್ ಬೇಕೋ ಆ್ಯಸ್ ಯೂಶುವಲ್ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಜಸ್ಟ್ ಯೂಸ್ ದ ಟೆಸ್ಟ್ ಅರುಣ್ ಟೆಸ್ಟ್ ಪ್ರಿಸೆಟ್ ದಟ್ ಐ ಹ್ಯಾಡ್ ಕ್ರಿಯೇಟೆಡ್. ಈ ಥರ ಕಾಣ್ತಿದೆ. ಸೊ ಐ ವಿಲ್ ಜಸ್ಟ್ ಮೇಕ್ ಅ ಕ್ವಿಕ್ ಎಡಿಟ್ಸ್. ಅದಾದಮೇಲೆ ಇಲ್ಲಿ ಬರಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇದೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ, 3rd ಎಪಿಸೋಡ್ ಆಫ್ ದಿಸ್ ಬಿಗಿನರ್ಸ್ ಲೈಟ್ ರೂಮ್ ಟ್ಯುಟೋರಿಯಲ್ ಕೂಡ ನಾನು ಹೇಳಿದೆ ಯಾವ ಥರ ಈ ಟ್ರಾನ್ಸ್ಫಾರ್ಮ್ನ ಯೂಸ್ ಮಾಡ್ಕೋಬೇಕು. ಸೊ ದಿಸ್ ಟ್ರಾನ್ಸ್ಫಾರ್ಮ್ ಟೂಲ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಹಿಯರ್. ನನಗೆ ಪ್ರತಿ ಸರಿ ನಾನು ಇಲ್ಲಿ ಇನ್ ಕೇಸ್ ನನಗೆ ವರ್ಟಿಕಲ್ ಮತ್ತು ಹೊರಿಜಾಂಟಲ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು. ಬಟ್ ಅದಕ್ಕಿಂತ ಜಾಸ್ತಿ ದೇರ್ ಆರ್ ಒನ್ ಸ್ಮಾರ್ಟ್ ಟ್ರಿಕ್ ದ್ಯಾಟ್ ಈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಮಾಲ್ ಲೈನ್ ಪಿಕ್ಕರ್ಸ್ ಇದೆ. ಆ ಲೈನ್ ಪಿಕ್ಕರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನನಗೆ ಯಾವುದು ಸ್ಟ್ರೈಟ್ ಲೈನ್ ಅಂತ ನನಗೆ ಗೊತ್ತಿದೆಯೋ ಆ ಸ್ಟ್ರೈಟ್ ಲೈನ್ನ ಅದ್ರದ್ದು ಅಲಾಂಗ್ ವಿತ್ ದಿಸ್ ಬಿಲ್ಡಿಂಗ್ ಐ ಆಮ್ ಜಸ್ಟ್ ಡ್ರಾಯಿಂಗ್ ಇಟ್ ಲೈಕ್ ದಿಸ್. ಸೊ ಮಿನಿಮಮ್ 2 ಲೈನ್ಸ್ ಬೇಕಾಗುತ್ತೆ ಈ ಟೂಲ್ ವರ್ಕ್ ಆಗೋಕ್ಕೆ. ಅದಕ್ಕೋಸ್ಕರ ನಾನು ಮಿನಿಮಮ್ 2 ಲೈನ್ಸ್ ಹಾಕಿಬಿಟ್ಟು ಆಲ್ಮೋಸ್ಟ್ ಇಟ್ ಗಾಟ್ ಕರೆಕ್ಟೆಡ್. ಸೊ ಇನ್ ಕೇಸ್ ನಿಮಗೆ ವರ್ಟಿಕಲ್, ದಿಸ್ ಈಸ್ ಹೊರಿಜಾಂಟಲಿ ಕರೆಕ್ಟೆಡ್, ಹೊರಿಜಾಂಟಲಿ ಟ್ರಾನ್ಸ್ಫಾರ್ಮ್. ಸೊ ಇನ್ ಕೇಸ್ ನಿಮಗೆ ವರ್ಟಿಕಲಿ ಕೂಡ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗಬೇಕಂದ್ರೆ ಸೊ ವರ್ಟಿಕಲ್ ಲೈನ್ಸ್ನ ನೀವು ಇಲ್ಲಿ ತೊಗೊಂಡು ವರ್ಟಿಕಲ್ ಲೈನ್ಸ್ನ ಕೂಡ ನೀವು ಮಾಡ್ಬೋದು. ಸೊ 4 ಲೈನ್ಸ್ನ ಯೂಸ್ ಮಾಡಿದಾಗ ನನಗೆ ಈ ಥರ ಕಾಣ್ತಿದೆ. ಬಟ್ ಐ ಡೋಂಟ್ ವಾಂಟ್ ದಿಸ್ ಕೈಂಡ್ ಆಫ್ ಲುಕ್ ಬಿಕಾಸ್ ದಿಸ್ ಇಸ್ ಪರ್ಫೆಕ್ಟ್ಲಿ ಸ್ಟ್ರೈಟ್. ನಾನು ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಇಫ್ ಐ ವಾಂಟ್ ಪರ್ಫೆಕ್ಟ್ಲಿ ಸ್ಟ್ರೈಟ್ ಫೋಟೋ ಅವಾಗ ಮಾತ್ರ. ಸೊ ಐ ಆಮ್ ಓಕೆ ವಿತ್ ಓನ್ಲಿ 2 ಲೈನ್ಸ್ ಪ್ಯಾರಲಲಿ. ಸೊ ಅದಕ್ಕೋಸ್ಕರ ಈ 2 ಲೈನ್ಸ್ನ ನಾನು ಡಿಲೀಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಈ 2 ಲೈನ್ಸ್ನ ಸೆಲೆಕ್ಟ್ ಮಾಡಿ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಓನ್ಲಿ ಪ್ಯಾರಲಲಿ 2 ಲೈನ್ಸ್ ಮಾತ್ರ ನಾನು ಡ್ರಾ ಮಾಡಿದ್ದೀನಿ. ಸೊ ದಿಸ್ ಮಚ್ ಆಫ್ ದ ಪರ್ಸ್ಪೆಕ್ಟಿವ್ ಕರೆಕ್ಷನ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮಿ. ಅದಾದಮೇಲೆ ನಾನು ಏನಾದರೂ ಸ್ವಲ್ಪ ಕ್ರಾಪ್ ಮಾಡೋದಿದ್ರೆ ಸೊ ಈ ಬೇಸಿಕಲಿ ಐ ಕ್ರಾಪ್ ಇಟ್ ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್, ನನಗೆ ಎಷ್ಟು ಕವರ್ ಮಾಡ್ಕೋಬೇಕು ಅನ್ನೋದನ್ನ. ಸೊ ನನಗೆ ಇಷ್ಟು ಕವರ್ ಮಾಡಬೇಕು. ಮತ್ತು ಡಿಪೆಂಡಿಂಗ್ ಆನ್ ದ ನಾನು ಈ ಫೋಟೋನ ಸೆಂಟರ್ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಅದು ಕ್ರಾಪ್ ಮಾಡ್ತಾಯಿದ್ದೀನಿ. ಐ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಲೋಗೋ 2L. ಸೊ ಐ ವಾಂಟ್ ಟು ಮೇಕ್ ದಿಸ್ 2L at the center of the image. ಸೊ ನಾನು ಅದನ್ನು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ದೆನ್ ಐ ವಾಂಟ್ ಟು ಕೀಪ್ ದೀಸ್ ಪೀಪಲ್ ಆಟ್ ದ ಬಾಟಮ್ ಥರ್ಡ್. ಸೊ ಬಾಟಮ್ ಥರ್ಡ್ ಮತ್ತು ಬಾಟಮ್ ಥರ್ಡಲ್ಲಿ ಎಷ್ಟು ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ನಾನು ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಈಸ್ ಹೌ ಮಚ್ ಐ ಆಮ್ ಗೋಯಿಂಗ್ ಟು ಕ್ರಾಪ್. ಆ್ಯಂಡ್ ಆಫ್ಟರ್ ಕ್ರಾಪಿಂಗ್ ಐ ವಿಲ್ ಜಸ್ಟ್ ಪ್ರೆಸ್ ಎಂಟರ್. ಆ್ಯಂಡ್ ಐ ಥಿಂಕ್ ದಿಸ್ ಫೋಟೋ ಇಸ್ ಆಲ್ಮೋಸ್ಟ್ ಆಲ್ರೆಡಿ ಸ್ಟ್ರೈಟ್. ಮತ್ತು ಇಲ್ಲಿ ನೋಡ್ಬೋದು ಎಡ್ಜಸಲ್ಲಿ ಸ್ವಲ್ಪ ಡಿಸ್ಟಾರ್ಟ್ ಆಗಿದೆ. ಸೊ ದ್ಯಾಟ್ ಯು ಕ್ಯಾನಾಟ್ ಡೂ ಎನಿಥಿಂಗ್. ಅಷ್ಟು ಈ ಡಿಸ್ಟಾರ್ಷನ್ನ ನೀವು ಮಿನಿಮೈಸ್ ಮಾಡೋಕ್ಕೆ ಹೋದರೆ ದ ಮೇನ್ ಫೋಕಸ್ ಆಫ್ ದ ಇಮೇಜ್ ವಿಲ್ ಬಿ ಡಿಸ್ಟಾರ್ಟೆಡ್. ಸೊ ಅದಕ್ಕೋಸ್ಕರ ನಾನು ಎಡ್ಜಸ್ನ ಸ್ವಲ್ಪ ನಾನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ಕಾನ್ಸಂಟ್ರೇಟ್ ಆನ್ ದ ಎಡ್ಜಸ್ ಮ್ಯಾಕ್ಸಿಮಮ್ ಆಫ್ ದ ಟೈಮ್. ಈ ಥರ ಫೋಟೋಸ್ಗೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಅ ನೇಚರ್ ಫೋಟೋ, ಯಾವುದಾದ್ರು ಮೌಂಟೇನ್ಸ್ ಏನಾದರೂ ಫೋಟೋಸ್ ಆ ಥರ ತೊಗೊತಿದ್ರೆ ಸೊ ದ್ಯಾಟ್ ಟೈಮ್ ಯು ಹ್ಯಾವ್ ಟು ಟೇಕ್ ಮೋರ್ ಇನ್ಫಾರ್ಮೇಷನ್ ಫಾರ್ ದ ಲೈಟ್ ರೂಮ್ ಟು ಅನಲೈಸ್ ಇಟ್. ಸೊ ಅದಾದಮೇಲೆ ದಿಸ್ ಈಸ್ ದ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್. ಸೊ ಐ ವಿಲ್ ಜಸ್ಟ್ ಆ್ಯಡ್ ಸಮ್ ವಿನ್ಯಾಟಿಂಗ್ ಫಾರ್ ದಿಸ್ ಸ್ವೀಟ್ ಫೋಟೋ. ಸ್ವಲ್ಪ ಕಲರ್ ಕಲೆಕ್ಷನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ. ನಾನು ನಮಗೆ ಮಾಸ್ಕಿಂಗ್ ಏನಾದರೂ ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಡಿಪೆಂಡಿಂಗ್ ಅಪಾನ್ ಯುವರ್ ರಿಕ್ವೈರ್ಮೆಂಟ್. ಸೊ ದಿಸ್ ಈಸ್ ಮ್ಯಾಕ್ಸಿಮಮ್ ಮೋರ್ ದೆನ್ ಎನಫ್ ಫಾರ್ ದ ಒನ್ ವೆಬ್ಸೈಟ್. ಆ್ಯಂಡ್ ಇಫ್ ದೇ ಆರ್ ಓಕೆ ಟು ಪ್ರಿಂಟ್ ಇಟ್ ಆ್ಯಸ್ ಹ್ಯೂಜ್ ದೇ ವಾಂಟ್, ನಿಮ್ಗೆ ಅವ್ರಿಗೆ ಎಷ್ಟು ಬೇಕಷ್ಟು ದೊಡ್ಡದು ಫ್ಲೆಕ್ಸ್ ಕೂಡ ಅವ್ರು ಪ್ರಿಂಟ್ ಮಾಡ್ಕೋಬೋದು. ದಿಸ್ ಈಸ್ ಅರೌಂಡ್ 11,260 ಇಂಟು 5,465. ಸೊ ದಿಸ್ ಈಸ್ ವೆಲ್ ಓವರ್ 61 megapixel ಆಫ್ ದ ಫೋಟೋ. ಸೊ ನೀವು ನೋಡ್ಬೋದು ಈಚ್ ಫೋಟೋ ಹ್ಯಾಸ್ 12 megapixel resolution, but more than 12 megapixel resolution, but the final image is for me is 61 megapixel. So it's around 61,535,900 pixels. So well over I have 60 megapixel photo, so they can print it however they want in whatever they want. Okay. ಸೊ ಇಷ್ಟಾದಮೇಲೆ ಡಿಪೆಂಡಿಂಗ್ ಆನ್ ದ ಎಡಿಟ್ಸ್ ನೀವು ಮತ್ತೇನೇನು ಎಡಿಟ್ಸ್ ಮಾಡಬೇಕು ಮಾಡ್ಬೋದು, ಮಾಸ್ಕಿಂಗ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಇಷ್ಟು ಪ್ಯಾನೋರಾಮಾಸ್ನ ಕ್ರಿಯೇಟ್ ಮಾಡೋದು. ಸೊ ದಿಸ್ ಈಸ್ ಓನ್ಲಿ ಒನ್ ಎಕ್ಸಾಂಪಲ್, ಬಟ್ ಐ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ಯಾನೋರಾಮಾಸ್ ಲೈಕ್ ದಿಸ್ ಇಫ್ ಐ ವಾಸ್ ನಾಟ್ ಎಕ್ಸೆಸಿಬಲ್ ಟು ಎನಿ ಕೈಂಡ್ ಆಫ್ ವೈಡ್ ಲೆನ್ಸಸ್. ಇದೇ ಥರ ನಿಮ್ಗೆ ಇನ್ ಕೇಸ್ ವೈಡ್ ಆ್ಯಂಗಲ್ ಲೆನ್ಸ್ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಬೇರೆ ಲೊಕೇಶನ್ಗೆ ಹೋಗಿರ್ತೀರ, ಯು ಮೈಟ್ ಹ್ಯಾವ್ ಓನ್ಲಿ ಕ್ಯಾರಿಡ್ ಓನ್ಲಿ ಒನ್ ಲೆನ್ಸ್. ಸೊ ಆವಾಗ ನಿಮ್ಗೆ ಸ್ಟಿಲ್ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಅಥವಾ ಯಾವುದಾದ್ರೂ ಆರ್ಕಿಟೆಕ್ಚರ್ನ ಕಂಪ್ಲೀಟಾಗಿ ನೀವು ಕವರ್ ಮಾಡೋದಿದ್ರೆ ಇದೇ ಥರ ನೀವು ಮಲ್ಟಿಪಲ್ ಫೋಟೋಸ್ನ ತೊಗೊಂಡ್ಬಿಟ್ಟು ನೀವು ಆದಮೇಲೆ ಸ್ಟಿಚ್ ಮಾಡ್ಕೋಬಹುದು. ದಿಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ ದಟ್ ಐ ಹ್ಯಾವ್ ಲರ್ನ್ಡ್ ಇಟ್ ಇನ್ ಮೈ ಕರಿಯರ್. ಒಂದು 4-5 ಫೋಟೋಗೋಸ್ಕರ ನೀವು ಯು ಡೋಂಟ್ ಹ್ಯಾವ್ ಟು ಇನ್ವೆಸ್ಟ್ ಆನ್ ಅ ವೈಡ್ ಆ್ಯಂಗಲ್ ಲೆನ್ಸ್. ಸೊ ಇಫ್ ಯು ಆರ್ ಕಂಪ್ಲೀಟ್ಲಿ ಇಂಟು ಆರ್ಕಿಟೆಕ್ಚರಲ್ ಆರ್ ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫರ್, then you will have to invest on a wide angle lens.
if you are a freelancer or if you are just doing it for a hobby but still you want to cover few photos of like this, then ಆ ಟೈಮಲ್ಲಿ this is the best option. I recommend you to go with this instead of buying a wide angle lens just for a few photos. ಸೊ ಅದೇ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಂದು ಸ್ಟೈಲ್ ಆಫ್ ನರೇಟಿವ್ ಅಥವಾ ಸ್ಟೈಲ್ ಆಫ್ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಇಟ್ ಅ ಥಮ್ಸ್ ಅಪ್. ಅದ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಇನ್ನು ಫ್ಯೂಚರಲ್ಲಿ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ, ಮತ್ತು ಜಾಸ್ತಿ ಫೋಟೋಗ್ರಾಫರ್ಸ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಹೆಚ್ಚು ಟ್ರಿಕ್ಸ್ ಆ್ಯಂಡ್ ಟ್ರಿಪ್ಸ್ನ ತೊಗೊಂಬರ್ತೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು.